ಅಂದರೆ ಮೀಸೆ ತೆಗೆದು ಅವನು ಚೆನ್ನಾಗಿ ಕಾಣ್ತಿದ್ನ, ಚೆನ್ನಾಗಿ ಇದು ಮಾಡ್ತಿದ್ನ. ಈಗ ಮೀಸೆ ತೆಗೆದು ಬೇಜಾರೈತೆ. ಓಕೆ, ಹಾಯ್, ಹಲೋ, ನಮಸ್ಕಾರ. ಈಗ ನಮ್ಮ ಜೊತೆ ಗಿಲ್ಲಿ ನಟ ಅವರ ತಾಯಿ ಇದ್ದಾರೆ, ಸವಿತಾ ಮೇಡಮ್ ಅಂತ. ಅಮ್ಮ ನಮಸ್ತೆ. ನಮಸ್ತೆ. ಓಕೆ, ಈಗ ನಿಮ್ಮ ಮಗ ಇವಾಗ ಬಿಗ್ ಬಾಸ್ ಮನೇಲಿ ಇದ್ದಾರೆ. ಸೊ ಹೇಗೆ ಅನಿಸ್ತಿದೆ? ನೋಡ್ತೀರಾ ಬಿಗ್ ಬಾಸ್? ಬಿಗ್ ಬಾಸ್ ನೋಡ್ತೀನಿ. ಹೇಗೆ ಅನಿಸ್ತಾ ಇದೆ? ತುಂಬ ಸಂತೋಷ ಆಯ್ತು. ಸೊ ಅವ್ರು ಆಟ ಆಡೋದೆಲ್ಲ, ಆಟಗಳು ಎಲ್ಲ ನೋಡ್ತಾ ಇದ್ದೀರಾ? ನೋಡ್ತಾನೆ, ಆಟಗಳೆಲ್ಲ ನೋಡ್ತೀವಿ. ತುಂಬ ಸಂತೋಷ ಆಯ್ತು ಅದನ್ನು ಆಡ್ತಿರೋ ಆಟ. ತುಂಬ ಇದೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಏನಪ್ಪ ಅಂತಂದರೆ ಅವ್ರು ಮೀಸೆ ತೆಗೆದುಬಿಟ್ರು. ಏನು ಅನಿಸ್ತದೆ ಅದು? ಅಂದರೆ ಮೀಸೆ ತೆಗೆದು ಅವನು ಚೆನ್ನಾಗಿ ಕಾಣ್ತಿದ್ನ, ಚೆನ್ನಾಗಿ ಇದು ಮಾಡ್ತಿದ್ನ. ಈಗ ಮೀಸೆ ತೆಗೆದು ಬೇಜಾರಾಯ್ತು. ಏನೂ ಇಲ್ಲ, ಅದು ಆಟ ಅಂತ ಬಂದಮೇಲೆ ಅದನ್ನು ಮಾಡ್ತಾರೆ. ಆಗಲಿ, ಆಮೇಲೆ ಮಾಮೂಲಿ ಇದಾಯ್ತಾನೆ ಬಿಡಪ್ಪ. ಈಗ ಅವರು ಬಿಗ್ ಬಾಸ್ ಮನೆಯಲ್ಲಿ ಜನ ನೋಡ್ತಾವ್ರಲ್ಲ, ಅದಕ್ಕೂ ಈ ಮುಂಚೆ ಮನೇಲಿ ಇರ್ತಾರಲ್ಲ, ಎರಡು ಒಂದೇ ಹಂಗೇನೆ ಇರ್ತಾರೆ ನ್ಯಾಚುರಲ್ ಆಗಿ. ಅಯ್ಯೋ, ಮನೇಲೂ ಅದೇ ಥರ. ಅವ್ನು ಹೋಗ್ಬೇಕಾದ್ರೆ ಬಿಗ್ ಬಾಸ್ಗೆ, ಅಂದರೆ ಬಿಗ್ ಬಾಸ್ಗೆ ಹೋಗು ಗಂಟು ನಮ್ಗೆ ಗೊತ್ತಿಲ್ಲ ಅವನು ಹೋಯ್ತಾನೆ ಬಿಗ್ ಬಾಸ್ಗೆ ಅನ್ನೋದು ಗೊತ್ತಿಲ್ಲ. ಅಂದರೆ ಹೋಗ್ಬೇಕಾದ್ರೆ ಓಹೋ ಇವನು ಮನೇಲೂ ಆಡುವಂಗೆ ಆಡ್ತಾನೆ, ಬಿಗ್ ಬಾಸಲ್ಲಿ ಇವನು ಹೋದ್ರೆ ಯಾವ್ದು ಇರೋದು ಓಪನ್ ಆಗಿ ಆಡ್ತಾನೆ. ಇವನು ಮನೆಯಲ್ಲಿ ಆಡುವಂಗೆ ಅಲ್ಲಿ ಏನಂದಾರೋ ಏನು ಮಾಡಾರೋ, ಅಯ್ಯೋ ಏನೋ ಗೊತ್ತಿಲ್ವಲ್ಲ ಅಂತ ನನ್ನ ಮಗಳೊಂದು ಹೇಳ್ಕತಾ ಇದ್ದಿ. ಅಂದ್ರೆ ನನ್ನ ಮಗಳು ಹಂಗೆ, ಇವ್ನು ಸರಿ ಇಲ್ಲಕ್ಕನವ, ಇವನು ಇರುವಂಗೆ ಆಡ್ತಾನೆ, ಇವನು ಇರುವಂಗೆ ಇರ್ತಾನೆ, ಯಾರು ಏನು ಬೇಜಾರು ಮಾಡ್ಕೊಂಡಾರ ಏನು ಮಾಡಾರ, ಇವನಂತೂ ನಾ ಹೇಳೋಕ್ಕಾಗೋದಿಲ್ಲ ಅಂತ ಅಂತಿದ್ದ. ಇವಾಗ ಅವನ ಆಟ ಇಲ್ಲೇ ಹೆಂಗೆ ಮಾಡ್ತಿದ್ನ ಅಲ್ಲೂ ಹಂಗೆ ಮಾಡ್ತಾವನೆ ಅನ್ನೋದು ಜನಕ್ಕೆಲ್ಲ ಆ ಪ್ರೀತಿ. ಇವನು ಇರುವಂಗೆ ಅವನೇ ಅನ್ನೋದೊಂದು ಪ್ರೀತಿ ತೋರ್ತಾವ್ರೆ ಜನಗಳು. ಅದೊಂದು ಸಂತೋಷ ಐತೆ. ಅಂದ್ರೆ ನ್ಯಾಚುರಲ್ ಗಿಲ್ಲಿ ನಟ ಇಲ್ಲಿ ಹೆಂಗಿರ್ತಾರೋ ಅದೇ ಥರ ಅವನು ಬದಲಾಗೇ ಇಲ್ಲ. ಅವ್ನ ಬಟ್ಟೆ ಹಾಕೋದಾಗ್ಲಿ, ಅವ್ನು ಮಾತಾಡೋದಾಗ್ಲಿ, ಅವ್ನು ಏನೇ ಆಟ ಆಡ್ಬೇಕಾದ್ರೂ ಇಲ್ಲಿ ಯಾವ ಥರ ಇದ್ನ ಅದೇ ಥರ. ಅವ್ನು ಬದಲಾಗ್ನೇ ಇಲ್ಲ ಅವನು. ಈ ಗಿಲ್ಲಿ ನಟ ಓದೆಲ್ಲ ಮುಗಿದ್ಮೇಲೆ ಐ ಟಿ ಐ ಬಿಟ್ಟ ಮೇಲೆ ಒಂದು ವರ್ಷ ಎಲ್ಲೋ ನಾಪತ್ತೆ ಆಗ್ಬಿಟ್ಟಿದ್ರೆ ಅಂತಲ್ಲ? ವರ್ಷ ನಾಪತ್ತೆ ಆಗಿದೆ ಅಂದರೆ ಅವನು ಓದಕ್ಕೆ ಹೋಯ್ತಿದ್ನ ದೊಡ್ಡಿಲಿ, KM ದೊಡ್ಡಿ ಅಂತ. ಓದಕ್ಕೆ ಹೋಗ್ಬೇಕಾದ್ರೆ ಅವನು ಐಟೆ ಪರೀಕ್ಷೆ ಬರೋದ್ನ, ಐಟೆ ಪರೀಕ್ಷೆ ಬರೆದ್ಬಿಟ್ಟು ಅವನು ಅವರಪ್ಪ ತರಕಾರಿ ಬೆಳೆಯೋದು, ಕುರಿ ಸಾಕೋದು. ಅವನು ಏನು ಕಾಲೇಜ್ ಬಿಟ್ಟು ಬತ್ತು ಅಂದರೆ ಅವ್ನು ಕೆಲಸ ಗೀಬೇಕು, ಅವನು ಹೊಲ್ತಕ್ಕೆ ಹೋಗ್ಬೇಕು. ಇಲ್ಲ ಅಂದ್ರೆ ಅವನಿಗೆ ಏಟು. ಅದಕ್ಕೆ ಇವನೇನು ಎದ್ರಿಕೊಂಡು ಅಪ್ಪ ಹೊಡಿತ್ಲೇ ಇರ್ತಾನೆ, ನಾನು ಹೊಂಟೈತೀನಿ, ನಾನು ಬೆಂಗ್ಳೂರಿಗೆ ಎದ್ಬಿಡ್ತೀನಿ. ನಾನೆಲ್ಲ ತಮಾಸ್ಗೆ ಆಡ್ತಾನೆ ಇವನು. ನಿಜವಾಗ್ಲೂ ಇವನು ಓದೋಣ, ಬೆಂಗಳೂರು ಅಂತ ಏನು ಅನ್ನೋದು ಗೊತ್ತಿಲ್ಲ, ಇವನು ಹೋಗೋದನ್ನ ನಾನು ತಿಳ್ಕೊಬಿಟ್ಟಿನಿ. ಅಂದರೆ ಇವನು ಐಟೆ ಬೆಳಿಗ್ಗೆ ಬರ್ದಾನೆ, ಸಾಯಂಕಾಲನೇ ಎದ್ಬಿಟ್ಟವನೆ. ಆದರೆ ನಮಗೆ ಎಲ್ಲೋ ಹೋಗೋನೆ, ಮಕ್ಕಳು ಹುಡುಗರ ಜೊತೆಲಿ ಹೋಗೋನೆ, ಬತ್ತಾನೆ ಅಂತ ನಾನು ಕಾದಿ ಅಂದರೆ ಬರ್ನಿಲ್ಲ. ಆಮೇಲೆ ನನಗಂತೂ ಜಾಸ್ತಿ ದುಃಖ, ಜಾಸ್ತಿ. ಅಂದರೆ ಆಮೇಲೆ ಇವನು ಮೊಬೈಲ್ಗೆಲ್ಲ ಬರೋ ಗಂಟ್ಲು ನಮ್ಗೆ ಗೊತ್ತಿಲ್ಲ. ಮೊಬೈಲ್ ಹಿಂಗೆ ಒಂದು ಹುಡುಗ ಬಂದು, ಅಕ್ಕ ನಿನ್ನ ಮಗ ಮೊಬೈಲ್ ಬಂದವಣ ನೋಡಕ್ಕ ಅನ್ನೋ ಗಂಟ್ಲು ನಮ್ಗೆ ಗೊತ್ತಿಲ್ಲ. ಆವಾಗ ಮೊಬೈಲಲ್ಲಿ ತೋರಿದ್ಮೇಲೆ ಆವಾಗ ನಮ್ಗೆ ಸಮಾಧಾನ. ನಿಮಗೆ ಆ ಕ್ಷಣ ಅಂದ್ರೆ ಒಂದು ವರ್ಷಗಳ ಕಾಲ ನಿಮಗೆ ಕಾಂಟ್ಯಾಕ್ಟ್ ಮಾಡಿಲ್ಲ? ನಮಗೆ ಗೊತ್ತೇ ಇಲ್ಲ. ಅವನ ತಾವು ಫೋನ್ ಇಲ್ಲ, ನಮ್ಮ ತಾವು ಫೋನ್ ಇಲ್ಲ, ನಮ್ಗೆ ಏನು ಅನ್ನೋದು ಗೊತ್ತಿಲ್ಲ. ಅವ್ನು ಎಲ್ಲೋಗನೆ ಅಂತ ಗೊತ್ತಿಲ್ಲ. ಇಲ್ಲಿ ಬಂದ್ರೆ ಅಪ್ಪ ಹೊಡಿತಾನೆ ಅಂತ. ಅಲ್ಲಿಗೆ ಎಲ್ಲಿಗಾರು ಹೋಗ್ಬೇಕು ಅಂದ್ರೆ ಯಾರ ಮನೆಗೆ ಗೊತ್ತಿಲ್ಲ. ನೀವು ನೆಂಟ್ರ ಮನೆಲ್ಲ ವಿಚಾರಿಸ್ಬಿಟ್ರ ನಮ್ಮ ಮಗ ಬಂದವನು ಅಂತ? ಎಲ್ಲನೂ ವಿಚಾರಿಸೋದು ಮಾತ್ರ ಇದ್ರನಿಲ್ಲ ಅವನು. ಅಂದ್ರೆ ಎಲ್ಲೋ ಹೋಗೋಣ ಅಂದ್ರೆ ಅಲ್ಲಿ ನೆಂಟ್ರ ಮನೆಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಅವನಿಗೆ. ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅಂತ ಓದದ್ದು ಸರಿ ಗೊತ್ತಾಗ್ಲಿಲ್ಲ ಅವನಿಗೆ. ಅಯ್ಯೋ, ನೋವು ಅಂದ್ರೆ ಅಷ್ಟೊಂದು ಮಂತ ಮಂಗ ಹೋಗುವಾಗ ನೋವು ಆಗಲ್ದೆ, ನೋವು ಆಯ್ತು, ದುಃಖ ಆಯ್ತು. ಅಂದ್ರೆ ಆ ದುಃಖನೆಲ್ಲ ಈಗ ಮರಿಸ್ತಾವ. ಈಗ ನಿಮ್ಮ ಮಗ ಯಾವ್ದಾದ್ರು ಕಷ್ಟಪಟ್ಟದ್ದು ಇವಾಗ ನೆನ್ಕೊಡೋದಾದ್ರೆ, ಆಕ್ಚುಲಿ ಇವಾಗ ಇಷ್ಟೊಂದು ಜನ ಪ್ರೀತಿ ಸಿಕ್ಕಿದೆ. ಕರ್ನಾಟಕದಾದ್ಯಂತ ಗಿಲ್ಲಿ ನಟ ಯಾರು ಅಂತ ಗೊತ್ತು. ಆಗ ಸ್ವಲ್ಪ ಜನ ಗೊತ್ತಿತ್ತು, ಕೆಲವೊಂದು ಯೂಟ್ಯೂಬಲ್ಲಿ ಬಂದಾಗ, ಶಾರ್ಟ್ ಫಿಲಮ್ ಮಾಡಿದಾಗ, ಅದಾದ್ಮೇಲೆ ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ಗೆದ್ದಾಗ ಜಿ ಕನ್ನಡದಲ್ಲಿ ಸ್ವಲ್ಪ ಜನ ಗೊತ್ತಿತ್ತು, ಆಲ್ರೆಡಿ ಫೇಮಸ್ ಆಗಿದ್ರು, ಇಲ್ಲ ಅಂತಲ್ಲ. ಸೊ ಈಗ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಶೋ. ಇದರಲ್ಲಿ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ನೋಡ್ತಾರೆ. ಈಗ ಈ ಲೆವೆಲಿಗೆ ಬೆಳೆದಿದ್ದಾರಲ್ಲ, ಸೊ ಇದನ್ನ ನೋಡಿದಾಗ, ಈಗ ಪರಿಸ್ಥಿತಿ ನೋಡಿದಾಗ ಅವ್ರು ಕಷ್ಟಪಟ್ಟದ್ದು ಯಾವ್ದಾದ್ರು ನೆನಪು ಮಾಡ್ಕೋಬೋದಾ? ನನ್ನ ಮಗ ಇಂಥ ಟೈಮಲ್ಲಿ ಈ ಥರ ಎಲ್ಲ ಕಷ್ಟಪಟ್ಟದ್ದು ಅಂದರೆ, ಅವ್ನು ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ಅವ್ನಿಗೊಂದೇ ಒಂದು ಬಟ್ಟೆ ಅವ್ನು ಓದದ್ದು. ಅವ್ನಿಗೆ ಏನಂದರೆ ದುಡ್ಡಿಲ್ಲ, ಕಾಸಿಲ್ಲ, ಅವನು ಬಟ್ಟೆ ಇಲ್ಲ. ಅವನು ಆ ಥರದಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಯಾವ ಥರ ಅವ್ನ ಊಟಕ್ಕಾಗಿ ಯಾವ ಥರ ಕಷ್ಟಪಟ್ಟಿದ್ದಾನೋ, ಅವ್ನು ಯಾವ ಥರ ಇದು ಮಾಡಿ ಅಂದರೆ ಆ ಕಷ್ಟವ ಗೊತ್ತು ಅವನಿಗೆಲ್ಲನೂ ಅವ್ನು ಪಟ್ಟಿರುವಂಥ ಕಷ್ಟವ ಯಾರು ಅಂಥ ಜನಗಳು ಕಂಡ್ರೆ ಅವನಿಗೆ ತುಂಬ ಪ್ರೀತಿ ಅವನಿಗೆ. ಏಕೆಂದ್ರೆ ಏನು ಇಲ್ದಲೆ ಹೋಗಿ ಒಂದು ರೂಮ್ ಮಾಡ್ಕೊಂಡು, ರೂಮ್ ಬಾಡಿಗೆ ಕಟ್ಕೊಂಡು, ಊಟ ಮಾಡ್ಕೊಂಡು, ಅವಾಗ ಹೋಗ್ಬೇಕಾದ್ರೆ ರೂಮ್ ಬಾಡಿಗೆ ಯಾರು ಎಲ್ಲೆಲ್ಲೋ ಮನೆಗೆ ಎಲ್ಲೆಲ್ಲೋ ಇದ್ದು ಎಷ್ಟೊಂದು ಅನುಭವಿಸವನೆ ಅಂತ ನಮ್ಗೆ ನೋವಾಯ್ತು ಅಷ್ಟೆ.
ಅದನ್ನೆಲ್ಲ ನೆನ್ಕೊಂಡ ನೋವಾಗುತ್ತೆ. ನೋವಾಯ್ತು. ಈ ಕಾಲೇಜು ಸ್ಕೂಲ್ಗಳಲ್ಲಿ ಈ ಸ್ಕೂಲ್ ಎಲ್ಲ ಓದಿದ್ದಿದೆ ನಿಮ್ಮೂರನೇ? ನಮ್ಮೂರು ಸ್ಕೂಲು 8ನೇ ಕ್ಲಾಸ್ ಗಂಟೆ ಇಲ್ಲಿ, ಹೈಸ್ಕೂಲು ಬಂಡೂರ್ಲಿ. ಬಂಡೂರು ಬಂಡೂರು ಐತ್ಲೆ KM ದೊಡ್ಡಿ KM ಐಟೆ ಮಾಡೋದು ಕಾಲೇಜ್. ಅಲ್ಲಿ ತುಂಟಾಟ ಮಾಡ್ಕೊಂಡು ಕಂಪ್ಲೇಂಟ್ ತಗೋತಾರೆ. ಕಂಪ್ಲೇಂಟ್ ಅವ್ರು ತುಂಟಾಟ ತರ್ಲೆ ಹಿಂಗೆಲ್ಲ ಆಟ ಆಡೋದು. ಅವ್ರಪ್ಪ ಅದಕ್ಕೆ ಹೊಡಿತಿದ್ನ. ಅಂದ್ರೆ ನಾನು ಎಲ್ಲೂ ಹೋಗುವ ಅಷ್ಟಿಲ್ಲ, ಮಾತ್ರ ಗೇಮನ್ನು ಹಂಗೆ ಗೇಯ್ತಿದ್ನ. ಯಾವುದಾದ್ರು ಮರ ಹತ್ಬೇಕಲ್ಲಿ ಏನಾದ್ರು ಗೇಮ ಗೇಯ್ಬೇಕಲ್ಲಿ ಗೇಯ್ತಿದ್ನ ಅಂದ್ರೆ ಅವ್ರ ಅಪ್ಪನಿಗೆ ಇವಾಗ್ಲೂ ಎದುರ್ಕತ್ತಾನೆ. ಇವಾಗ್ಲೂ ಅವ್ರಪ್ಪ ಅಂದ್ರೆ ಯಾವ್ದನ್ನಾರು ನನ್ನೊಂದಿಗೆ ಯಾವ್ದನ್ನಾದ್ರು ಹೇಳ್ಕಂದ್ರೆ ಅವ್ರಪ್ಪ ಬಂದೇಟ್ಗೆ ಸುಮ್ಮ ಕೂತ್ಬಿಡ್ತಾನೆ. ಅದೊಂದೇ ಸಂತೋಷ. ಈ ಸುಮ್ನಿರಪ್ಪ ನಿಂಗೆ ಗೊತ್ತು ಈ ತರ ಮಾತಾಡಲ್ವಾ? ಆ ಥರ ಏನಪ್ಪ ಏನವ ಅವ್ವ ಅಂದನೇ ಅವ್ನು ಇದು ಮಾಡೋದಿಲ್ಲ. ಏನಪ್ಪ ಇದೇ ಥರ ನಾನು ಹಂಗೂ ಅಂತೀನಿ. ಯಾಕೆ ಬೆಂಗ್ಳೂರಿಗೆ ಹೋಗಿ ಎಷ್ಟು ದಿವಸ ಆಗದೆ, ಒಂದು ಯಾವುದಾದ್ರೂ ಸಿಟಿ ಮಾತಾಡಲಿ ಏನು ಎತ್ತಂದು ನಂಗೆ ಬರೋದಿಲ್ಲ ಅಷ್ಟೇ. ಅವನು ಯಾವಾಗಲೂ ಇವಾಗ ಹುಡುಗರು ಬರ್ಬೇಕಲ್ಲಿ ಏನ್ ಬಜ ಹೋಗ್ಜ ಇದೆಯ ಅವನು ಅವ್ವ ಅಪ್ಪ. ಇವಾಗ ಬಿಗ್ ಬಾಸ್ ಮನೇಲಿ ಅವ್ರಿಗೊಂದು ಜೋಡಿ ಮಾಡಿದ್ದಾರೆ, ಕಾವ್ಯ. ಹೆಂಗ ಅನ್ಸುತ್ತೆ ಜೋಡಿ ನಿಮ್ಗೆ? ಜೋಡಿ ತುಂಬಾ ಚೆನ್ನಾಗದೆ. ಜೋಡಿ ಅಂದ್ರೆ ಚೆನ್ನಾಗದೆ. ಸೊಸೆ ಮಾಡ್ಕೋತೀರಾ? ಸೊಸೆ ಅಂದ್ರೆ ಅವ್ರು ಇಷ್ಟಪಟ್ರೆ ಆಗ್ಲಿ, ನಮೇನು ಬೇಡ ಅನ್ನೋದಿಲ್ಲ. ಅವ್ರಿಷ್ಟ ಅಂದ್ರೆ ಇಷ್ಟು ದಿವಸ ಗಂಟ ನನ್ನ ಮಗ ಒಳ್ಳೆ ಹೆಸರು ಕೊಟ್ಟಾನಲ್ವ, ಅವನು ಯಾವ್ದು ತಪ್ಪಿಗೆ ಹೋಗುದಿಲ್ಲ ಅನ್ನೋದು ಗೊತ್ತಲ್ವಾ, ಆಗ್ಲಿ ಅಂತ. ನಿಮ್ಮ ಮಗ ಏನೇ ಡಿಸಿಷನ್ ತಗೊಂಡ್ರು ಸರಿಯಾಗಿರುತ್ತೆ. ಇವಾಗ ತಕ್ಕಂದ ಅವನು ಒಳ್ಳೆ ಇದಕ್ಕೆ ನಮ್ಮ ಜನಗಳನ್ನೆಲ್ಲ ಸಂಪನ್ನ ಮಾಡಿ ಅವನು ಇದು ಮಾಡವನಲ್ವ, ಅದೊಂದೇ ಸಂತೋಷ. ಅವನು ಒಳ್ಳೆ ಇದ್ರಲ್ಲೇ ಹೋಯ್ತಾನೆ ಅನ್ನೋದು ಗೊತ್ತು ನಮ್ಗೆ. ಈಗ ನಿಮ್ಮ ಮಗ ಯಾವತ್ತಾದ್ರು ಹೇಳ್ತಾ ಇದ್ರ, ನಾನು ನೋಡವಾವು ನಾನು ದೊಡ್ಡ ಪರದೆ ಮೇಲೆ ಬರ್ತೀನಿ, ಇವಾಗ ಮೊಬೈಲಲ್ಲಿ ಕಾಣಿಸ್ಕೊತಾ ಇದೀನಿ, ನೀನು ಟಿವಿನ ಬರಂಗ್ ಮಾಡ್ತೀನಿ ನಾನು ಅಂತ ನಿಮ್ಮ ಹತ್ರ ಯಾವತ್ತಾರ ಹೇಳಿದ್ರ? ನಮ್ಮ ಜೊತೆಲಿ ಯಾವತ್ತು ಏನು ಹೇಳಿಲ್ಲ. ಅಂದ್ರೆ ಅಪ್ಪ ಹೊಡಿತಾನೆ, ನಾನು ಬೆಂಗ್ಳೂರ್ಗೆ ಹೋಯ್ತೀನಿ, ನಾನು ನೋಡುವೆ ಇವ್ನು ಹೊಡಿವಂಗೆ ನಾನು ಯಾವ್ದನ್ನಾದ್ರೂ ಸಾಧಿಸ್ತೀನಿ, ಸುಮ್ಮನಿರು ಅಂತ ಅದೊಂದು ಮಾತು. ಬೆಂಗ್ಳೂರ್ಗೆ ಹೋಯ್ತೀನಿ ಅಂದ್ರೆ ಏನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅದನ್ನೆಲ್ಲ ಹೇಳ್ತಿರ್ಲಿಲ್ಲ. ಬೆಂಗ್ಳೂರ್ಗೆ ಹೋಯ್ತೀನಿ ಅಷ್ಟೇ. ಆಕ್ಟಿಂಗ್ ಮಾಡ್ತೀನಿ ಈ ತರ ಎಲ್ಲ ಅವನಿಗೆ ಅಲ್ಲಿ ಹೋದ್ಮೇಲೆ ಇದಾಯ್ತು, ಏನೋ ಅದಂತೂ ಗೊತ್ತಿಲ್ಲ. ಅಂದ್ರೆ ಆ ಥರ ಈ ಕೆಲವೊಂದು ಊರುಗಳಲ್ಲಿ ಇದ್ ಮಾಡ್ತಾ ಇದ್ರು, ಶಾರ್ಟ್ ಫಿಲಮ್ ತರ, ಅಂದ್ರೆ ಯೂಟ್ಯೂಬ್ ಅಲ್ಲೆಲ್ಲ ಬಿಡ್ತಾ ಇದ್ರು. ಅದನ್ನೆಲ್ಲ ಯಾವ ಊರಲ್ಲಿ ಮಾಡ್ತಿದ್ದವರು? ಅಂದ್ರೆ ಯಾವ ಊರು ಅಂತ ಗೊತ್ತಿಲ್ಲ ಕಣಪ್ಪ, ಯಾವ ಊರು ಅಂತ ಗೊತ್ತಿಲ್ಲ. ಇಲ್ಲಿ ಮಾತ್ರ ಒಂದೇ ಮಾಡಿದ್ದದ್ದು, ಅದು ಯಾವ ಊರು ಅಂತ ಗೊತ್ತಿಲ್ಲ. ಓಕೆ, ಅಂದ್ರೆ ನಿಮ್ಗೆ ಏನು 1 ವರ್ಷ ಕಾಣೆ ಆಗಿದ್ರು ಅಲ್ಲಿ ಅಲ್ಲಿ ಮಾಡಿ ಮೊಬೈಲ್ ಬಂದು. ಓಕೆ, ನಿಮ್ ಮೊಬೈಲ್ ಬಂದ ತಕ್ಷಣ ಶಾಕ್ ಆಯ್ತು? ಸಾಕಾಯ್ತು. ಅಲ್ಲಿವರೆಗೂ ಗೊತ್ತಿಲ್ಲ ನಿಮ್ಮ ಮಗ ಹಿಂಗೆಲ್ಲ ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ, ಜನ ನಗಿಸ್ತಾರೆ, ಈ ತರ ಏನು ಅನ್ಸೋದಿಲ್ಲ? ಅವತ್ತಿನಂತ ಸಂತೋಷ ಯಾವತ್ತು. ಒಳ್ಳೆ ಖುಷಿಯಾಗಿದ್ದೀರಿ, ನಿಮ್ಮ ಮಗದಿಂದ ಇಡೀ ಕರ್ನಾಟಕಕ್ಕೆ ನೀವು ಫೇಮಸ್. ಖುಷಿ ಅದೇ ನನ್ನ ಮಗನಿಂದ. ನಾನು ಈಗ ಇಲ್ಲೆಲ್ಲ ಗುರುತಿಸ್ತಾರ, ಗಿಲ್ಲಿ ನಟ ಅವ್ರ ಅಮ್ಮ ಇವರೇ ಅಪ್ಪ ಅಂತ ಎಲ್ಲ ಗುರುತಿಸ್ತಾರೆ. ಇವಾಗ ಎಲ್ಲೇ ಹೋಗ್ಲಿ, ಎಲ್ಲೇ ಬರ್ಲಿ, ಎಲ್ಲೇ ಇರ್ಲಿ ಗುರುತಿಸ್ತಾರೆ. ಅಂದ್ರೆ ಆಕ್ಚುಲಿ ಮಕ್ಕಳು ಅವ್ರ ಹೆಸರು ಹೇಳಿ ನಮ್ಮನ್ನ ಗುರ್ಸಂಗಾದ್ರೆ ತಂದೆ ತಾಯಿ ಖುಷಿ ಆಗುತ್ತೆ. ಅದೇ ಖುಷಿ ಅಲ್ವಪ್ಪ. ಇದು ಗಿಲ್ಲಿ ನಟನವ್ರ ಅಮ್ಮ ಅಂದ್ರೆ ಅದೊಂದೇ ಖುಷಿ ಅಲ್ವಾ. ಕೆಲವರು ಆಕ್ಚುಲಿ ಏನಂತಾರೆ, ನಮ್ಮ ಇವ್ರ ಮಗ ಇವರು ಇಂಥವ್ರ ಮಗ ಅನ್ನೋದಕ್ಕಿಂತ ಇವ್ರ ಅಮ್ಮ ಇವರು ಅದೊಂದೇ ಖುಷಿ.